ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಬ್ರೇಕಿಂಗ್ ನ್ಯೂಸ್. ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಬಿಡುಗಡೆ ಆಗಿದ್ದಾದ್ರೂ ಹೇಗೆ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಕೂಡ ಉದ್ಭವ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಪಾಕಿಸ್ತಾನ ಯಾಕೆ ಬಿಟ್ಕೊಡ್ತು ನಮ್ಮ ಭಾರತೀಯ ಹೆಮ್ಮೆಯ ಪುತ್ರನನ್ನ? ಅಭಿಯನ್ನ 3 ದಿನಗಳಲ್ಲಿ ಪಾಕಿಸ್ತಾನ ಬಿಟ್ಟಿದ್ದಾದ್ರೂ ಯಾಕೆ? ಎಸ್ ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ TV5 ಬಿಚ್ಚಿಡಲಿದೆ ಆ ರೋಚಕ ಸ್ಟೋರಿಯನ್ನ. ಅಭಿ ಬಿಡುಗಡೆಗೆ ಸಹಾಯ ಆಗಿದ್ದೆ ಆ ಒಂದು ಸಣ್ಣ ವಿಡಿಯೋ. ಅಫ್ಕೋರ್ಸ್, ಹಾಗಾದ್ರೆ ಆ ಸಣ್ಣ ವಿಡಿಯೋ ಯಾವುದು ಅನ್ನುವ ಕ್ಯೂರಿಯಾಸಿಟಿ ಸಹಜವಾಗಿ ಮೂಡುತ್ತೆ. ನಿಮ್ಮ TV5 ನಲ್ಲಿ ರೋಚಕ ಸ್ಟೋರಿ ಬಿಚ್ಚಿಡ್ತಾರೆ. 1971ರಲ್ಲಿ ಯುದ್ಧ ಖೈದಿ ಆಗಿದ್ದಂಥ ಏರ್ ಕಮಾಂಡರ್, 1 ವರ್ಷ ಪಾಕಿಸ್ತಾನದಲ್ಲಿ ಯುದ್ಧ ಖೈದಿ ಆಗಿದ್ದಂಥ ಏರ್ ಕಮಾಂಡರ್ ಜಯಲ್ ಭಾರ್ಗವ್ ಕೆಲವೇ ಕ್ಷಣಗಳಲ್ಲಿ ಅಭಿನಂದನ್ ಬಿಡುಗಡೆಯ ಹಸ್ತಾಂತರದ ರೋಚಕ ಸ್ಟೋರಿ ನಿಮ್ಮ TV5 ನಲ್ಲಿ ಲಭ್ಯ ಆಗ್ತಾ ಇದೆ ವೀಕ್ಷಕರೇ. ಇದೀಗ ಬಂದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ನ ಗಮನಿಸ್ತಾ ಇದ್ದೀರಿ. ಅಭಿನಂದನ್ಗೆ ಒಂದು ಕಡೆ ದೆಹಲಿಯಲ್ಲಿ ಈಗ ವೈದ್ಯಕೀಯ ಪರೀಕ್ಷೆ ಅದು ಮ್ಯಾಂಡೇಟರಿ ಆಗಿರುತ್ತೆ. ಒಂದು ಯಾವುದೇ ಶತ್ರು ರಾಷ್ಟ್ರಕ್ಕೆ ನಮ್ಮ ಯೋಧ ತೆರಳಿದಾಗ ವಾಪಸ್ ಬರುವಾಗ ದೇಶದ ಭದ್ರತೆಯ ದೃಷ್ಟಿಯಿಂದ, ದೇಶದ ರಕ್ಷಣೆಯ ದೃಷ್ಟಿಯಿಂದ ಆ ಎಲ್ಲ ಫಾರ್ಮಾಲಿಟೀಸ್ಗಳನ್ನ ಮಾಡ್ತಾರೆ. ಆದರೆ ಈಗ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಸುರಕ್ಷಿತವಾಗಿ ನಮ್ಮ ನಾಡನ್ನ, ಭಾರತಾಂಬೆಯ ಮಡಿಲನ್ನ ಸೇರಿದ್ದಾರೆ. ಹೇಗೆ ಅಷ್ಟು ಸುಲಭವಾಗಾಯ್ತು? ಅಫ್ಕೋರ್ಸ್, ಒಂದಂತೂ ನಿಜ, ಭಾರತ ಸಿಕ್ಕಾಬಟ್ಟೆ ಎಚ್ಚರಿಕೆಯ ಸಂದೇಶಗಳನ್ನು ರವಾನೆ ಮಾಡಿತ್ತು. ನಮ್ಮ ಯೋಧನನ್ನ ಕೆಣಕಿದ್ರೆ ನೆಟ್ಟಗಿರೋದಿಲ್ಲ ಅನ್ನುವ ದೊಡ್ಡ ಪಾಠದ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ನಿಮ್ಮ TV5 ಆ ಇಂಟ್ರೆಸ್ಟಿಂಗ್ ಮತ್ತು ರೋಚಕ ಸ್ಟೋರಿಯನ್ನ ಬಿಚ್ಚಿಡತ್ತೆ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಹೇಗೆ ಆ ಒಂದು ಸಣ್ಣ ವಿಡಿಯೋ ಆದ್ರೂ ಏನು ಅನ್ನುವ ಒಂದು ಕ್ಯೂರಿಯಾಸಿಟಿ ಸಹಜವಾಗಿ ಬರುತ್ತೆ ವೀಕ್ಷಕರೇ. ಎಸ್, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆದ ಭಾಗವಾಗಿ MiG-21 ಇಂದ POK ನಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಬಿದ್ದಂಥ ವಿಂಗ್ ಕಮಾಂಡರ್ ಅಭಿನಂದನ್ ಅಭಿ POK ಯಲ್ಲಿ ಇದ್ದಂಥ ವಿಡಿಯೋ ಕ್ಷಣಾರ್ಧದಲ್ಲೇ ವೈರಲ್ ಆಗುತ್ತೆ. ಅಭಿಯನ್ನ ಪಾಕಿಸ್ತಾನಿ ಯುವಕರು ಥಳಿಸಿದ್ದಂಥ ಆ ಅಮಾನವೀಯ ವಿಡಿಯೋ ವೈರಲ್ ಆಗುತ್ತೆ. ಭಾರತೀಯ ಯೋಧನಿಗೆ ಪಾಕ್ನಲ್ಲಿ ಚಿತ್ರಹಿಂಸೆ ನೀಡುತ್ತಿದ್ದಾರೆ ಅನ್ನೋದು ಜಗಜ್ಜಾಹೀರಾಗುತ್ತೆ. ಇಡೀ ಭಾರತದಲ್ಲಿ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ವಿಡಿಯೋ ನೋಡಿದಂತ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿತಾ ಇತ್ತು. ಆ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಸುಳ್ಳು ಹೇಳೋ ಎಲ್ಲ ಅವಕಾಶದಿಂದ ತಪ್ಪಿಸಿಕೊಳ್ಳುತ್ತೆ. ವೀಕ್ಷಕರೇ, ಎಂತಹ ಸಂದರ್ಭದಲ್ಲಿ ಯಾವುದೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನ ನೋಡಬಹುದು. ಆ ಒಂದು ಸಣ್ಣ ವಿಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆದಾಗ ಭಾರತೀಯರ ಆಕ್ರೋಶ ಭುಗಿಲೆದ್ದಿತ್ತು ಮತ್ತು ಭಾರತ ಇನ್ನೇನು ಪಾಠ ಕಲಿಸಿಬಿಡಬಹುದು ಅನ್ನೋದು ಒಂದು ರೀತಿಯಾದಂಥ ಪಾಕ್ಗೆ ತಳಮಳ ಶುರುವಾಗಿತ್ತು. ಭಾರತೀಯ ಯೋಧ ಪಾಕ್ ನೆಲದಲ್ಲಿ ಇರೋದು ಜಗತ್ತಿಗೆ ಗೊತ್ತಾಯಿತು. ಒಂದು ವೇಳೆಯೇ ವಿಡಿಯೋ ಬಹಿರಂಗ ಆಗದೇ ಇದ್ದಿದ್ರೆ ಅಭಿಕತೆ ಏನಾಗ್ತಾ ಇತ್ತು? ನಮ್ಮ ಹೆಮ್ಮೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನದವರು ಬಿಡ್ತಾ ಇದ್ರ? ಅದನ್ನ ಊಹೆ ಮಾಡೋಕ್ಕೂ ಕೂಡ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಜಯಲ್ ಭಾರ್ಗವ್. ಪಾಕ್ ನೆಲದಲ್ಲೇ ಬಿದ್ದಂಥ F-16 ಪೈಲಟ್ ಅನ್ನೇ ಪಾಕಿಗಳು ಹತ್ಯೆ ಮಾಡಿದ್ದಾರೆ. ಹೀಗಾಗಿ ನಮ್ಮ ಯೋಧನನ್ನ ಏನ್ ಬೇಕಾದ್ರೂ ಮಾಡ್ತಾ ಇದ್ರು ಪಾಕಿಗಳು. ಆದರೆ ವಿಡಿಯೋ ವೈರಲ್ ಆಗಿದ್ರಿಂದ ಜಾಗತಿಕ ಮಟ್ಟದಲ್ಲಿ ತಲೆ ತಗ್ಗಿಸುವಂತಾಯ್ತು. ಬೇರೆ ದಾರಿನೇ ಇಲ್ಲದೆ ಅಭಿನಂದನ್ ನಮ್ಮೊಂದಿಗಿದ್ದಾರೆ ಅಂತ ಪಾಕ್ ಒಪ್ಕೊಳ್ತು. ಅದರ್ವೈಸ್ ಈಗಾಗಲೇ ಫೇಕ್ ನ್ಯೂಸ್ ಫ್ಯಾಕ್ಟರಿ ಆಗಿರುವಂಥ ಪಾಕಿಸ್ತಾನ ಅಷ್ಟು ಸುಲಭವಾಗಿ ಬಿಟ್ಕೊಳ್ಳೋಕೆ ಸಾಧ್ಯ ಆಯ್ತಾ? ಅದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ನಮಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸುಳ್ಳುಗಳ ಸರಮಾಲೆಯನ್ನೇ ಹೆಣಿದೆ ಇರುವಂಥ ಪಾಕಿಸ್ತಾನ ಬೇರೆ ಯಾವುದೇ ಅವಕಾಶ ಇರಲಿಲ್ಲ ಅದಕ್ಕೆ ತಪ್ಪಿಸಿಕೊಳ್ಳೋಕೆ. ಇಡೀ ಜಗತ್ತಿಗೆ ಗೊತ್ತಾಯಿತು ಮತ್ತು ಅದರ ಬಂಡವಾಳ ಬಟಾ ಬಯಲಾಯಿತು. ಹೀಗಾಗಿ ಪಾಕಿಸ್ತಾನಕ್ಕೆ ಬೇರೆ ವಿಧಿ ಇರಲಿಲ್ಲ, ಸುಳ್ಳು ಹೇಳಿ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇರಲಿಲ್ಲ. ಹೀಗಾಗಿ ವಿಡಿಯೋ ವೈರಲ್ ಆಗದೇ ಇದ್ದಿದ್ರೆ ಅಭಿನಂದನ್ ನಮ್ಮಲ್ಲಿ ಇಲ್ಲ ಎನ್ನುವ ಚಾನ್ಸ್ ಕೂಡ ಇತ್ತು. ಆ ಒಂದು ಹೇಳಿಕೆಯನ್ನು ಕೂಡ ಪಾಕಿಸ್ತಾನ ಹೇಳೋಕೆ ಹಿಂಜರಿತಾ ಇರಲಿಲ್ಲ. ಅದರ ಟ್ರ್ಯಾಕ್ ರೆಕಾರ್ಡ್ನ ನೋಡಿದ್ರೆ ಪಾಕಿಸ್ತಾನ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದೆಯಾ? ಖಂಡಿತವಾಗ್ಲೂ ಇಲ್ಲ. ಈಗಾಗಲೇ ಭಿಕ್ಷುಕ ರಾಷ್ಟ್ರ ಅನ್ನುವ ಒಂದು ಹಣೆಪಟ್ಟಿಯನ್ನು ಪಡೆದುಕೊಂಡಿರುವಂಥ, ದರಿದ್ರ ರಾಷ್ಟ್ರ ಅನ್ನುವ ಹಣೆಪಟ್ಟಿಯನ್ನು ಪಡೆದುಕೊಂಡಿರುವಂಥ ಪಾಕಿಸ್ತಾನ ಯಾವುದಕ್ಕೂ ಕೂಡ ಹೇಸೋದಿಲ್ಲ ಅನ್ನೋದು ರುಜುವಾತಾದಾಗ, ಉಗ್ರಗಾಮಿಗಳಿಗೆ ಸಹಕಾರ ಕೊಡ್ತಾ ಇರೋದು ಸಾಬೀತಾಗಿದ್ರೂ ಕೂಡ ಹಸಿ ಸುಳ್ಳುಗಳನ್ನು ಹೇಳ್ತಾ ಬಂದಿರುವಂಥ ಪಾಕಿಸ್ತಾನ ಏನು ಮಾಡೋಕ್ಕೂ ಹಿಂಜರಿತಾ ಇರಲಿಲ್ಲ. ಆ ಒಂದು ವಿಡಿಯೋ ವೈರಲ್ ಆಗದೆ ಹೋಗಿದ್ರೆ, ಆ ಒಂದು ವಿಡಿಯೋ ಸಿಗದೆ ಹೋಗಿದ್ರೆ ನಿಜಕ್ಕೂ ಪಾಕಿಸ್ತಾನದಿಂದ ನಮ್ಮ ವೀರ ಯೋಧ ವಿಂಗ್ ಕಮಾಂಡರ್ ಅಭಿನಂದನ್ ಭಾರತಕ್ಕೆ ಮರಳಲು ಕಷ್ಟವಾಗ್ತಾ ಇತ್ತು. ಏನ್ ಬೇಕಾದರೂ ಆಗ್ತಾ ಇತ್ತು. ಅದನ್ನ ವಿ ಕೆನಾಟ್ ಇಮ್ಯಾಜಿನ್ ಎಟ್ ಆಲ್. ಅಭಿ ಬಿಡುಗಡೆ ಆದ ಬಗ್ಗೆ ಎಳೆ ಎಳೆಯಾಗಿ
ಏರ್ ಕಮಾಂಡರ್ JL ಭಾರ್ಗವ್ ಬಿಚ್ಚಿಡ್ತಾರೆ. ವೀಕ್ಷಕರೇ, ತಾವು ಕೂಡ ಗಮನಿಸ್ತಾ ಇದ್ದೀರಿ. ಪಾಕ್ನಲ್ಲಿ ಅವರು ಈ ಮುಂಚೆ ಯುದ್ಧ ಕೈದಿಯಾಗಿದ್ದಂಥ ಯೋಧ JL ಭಾರ್ಗವ್. Vinkamadanand, when he landed up, what I saw in the clip, what I saw in the WhatsApp clip, he landed in the mobs, among the mob, and mob had definitely roughed him up, and he was definitely injured in this skirmish. Lucky that some police or some army people came and rescued him from this. Otherwise, see, mob can go mad. That's the only danger we have. That when we are told, you land up in the mob, just that's bad luck. Because you never know who is going to do what. Vinkamadanand, when he landed up, what I saw in the clip, what I saw in the WhatsApp clip, he landed in the mobs, among the mob. And mob had definitely roughed him up. And he was definitely injured in this skirmish. Lucky that some police or some army people came and rescued him from this. Otherwise, see, mob can go mad. That's the only danger we have. That when we are told, you land up in the mob, just that's bad luck. Because you never know who is going to do what. Vinkamadanand, when he landed up. ವೀಕ್ಷಕರೇ, ಪಾಕ್ನಲ್ಲಿ ಯುದ್ಧ ಕೈದಿಯಾಗಿದ್ದಂಥ ಯೋಧ JL ಭಾರ್ಗವ್ ಅವರು ವಿವರಿಸ್ತಾ ಇರೋ ಹಾಗೆ, ವಿ ಡು ನಾಟ್ ನೋ ವಾಟ್ ಹ್ಯಾಸ್ ಟು ಬಿ ಹ್ಯಾಪನ್ಡ್. ಅಂದರೆ ಮುಂಚೆ ಈ ಒಂದು ಸಣ್ಣ ವಿಡಿಯೋ ವೈರಲ್ ಆಗದೆ ಹೋಗಿದ್ರೆ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ಹೇಳ್ತಾ ಇದ್ದೆ, JL ಭಾರ್ಗವ್ ಅವರು ವಿವರಿಸೋ ಹಾಗೆ ಆ ಒಂದು ರೋಚಕ ಮಾಹಿತಿಯನ್ನು ಅವರು ಬಿಚ್ಚಿಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಪಾಕ್ಗೆ ತನ್ನ ಬಣ್ಣ ಬಯಲಾಯಿತು, ತನ್ನ ನಿಜ ಸ್ಥಿತಿ ಇಡೀ ಜಗತ್ತಿಗೆ ಗೊತ್ತಾಯಿತು. ಇನ್ನು ಯಾವುದೇ ಮಿತ್ರ ರಾಷ್ಟ್ರಗಳು ಅಂತ ಕರೆಸಿಕೊಳ್ತಾ ಇರುವಂಥ ಯಾವ ರಾಷ್ಟ್ರಗಳು ಕೂಡ ಅವರ ಸಹಕಾರಕ್ಕೆ ಬರದೇ ಇದ್ದದ್ದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು ಮತ್ತು ಭಾರತಕ್ಕೆ ರಾಜತಾಂತ್ರಿಕ ಗೆಲುವು ಸಿಗುವಲ್ಲಿ ಪ್ರಮುಖ ವಿಚಾರ ಆಯಿತು. Vinkamadanand, when he landed up, what I saw in the clip, what I saw in the WhatsApp clip, he landed in the mobs, among the mob, and mob had definitely roughed him up, and he was definitely injured in this skirmish. Lucky that some police or some army people came and rescued him from this. Otherwise, see, mob can go mad. That's the only danger we have. That when we are told, you land up in the mob, just that's bad luck. Because you never know who is going to do what. Vinkamadanand, when he landed up, what I saw in the clip, what I saw in the WhatsApp clip, he landed in the mobs, among the mob. And mob had definitely roughed him up. And he was definitely injured in this skirmish. Lucky that some police or some army people came and rescued him from this. Otherwise, see, mob can go mad. That's the only danger we have. That when we are told, you land up in the mob, just that's bad luck. Because you never know who is going to do what. ವಿ ವಿಲ್ ನೆವರ್ ನೋ ಹೂ ಈಸ್ ಗೋಯಿಂಗ್ ಟು ಡೂ ವಾಟ್. ನಮಗೆ ನಿಜ ಖಂಡಿತವಾಗ್ಲೂ ಗೊತ್ತಿಲ್ಲ, ಯಾರು ಏನು ಬೇಕಾದರೂ ಮಾಡಬಹುದಾಗಿತ್ತು, ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಮತ್ತು ಅದೃಷ್ಟವಶಾತ್ ಅಲ್ಲಿ ಇದ್ದಂಥವರು ಸಮ್ ಕಾಮನ್ ಪೀಪಲ್ ಬಂದು ಅವರನ್ನು ರೆಸ್ಕ್ಯೂ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಹೀಗಾಗಿ ಅದೊಂದು ನಮಗೆ ಒಂದು ಚಮತ್ಕಾರಿ ವಿಚಾರ ಆಗಿದೆ, ಒಂದು ಮಿರಾಕಲ್ ಅಂತ ಹೇಳ್ಬೋದು. ಅದರ್ವೈಸ್ ವಿ ವುಡ್ ಹ್ಯಾವ್ ಲಾಸ್ಟ್ ಅವರ್ ಸೋಲ್ಜರ್ ಅನ್ನೋ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ನಿಜಕ್ಕೂ ಆ ವಿಡಿಯೋ ವೈರಲ್ ಆಗದೆ ಹೋಗಿದ್ದಿದ್ರೆ ಅಥವಾ ಆ ಕ್ಲಿಪ್ಪಿಂಗ್ ನಮಗೆ ಸಿಗದೆ ಹೋಗಿದ್ದಿದ್ರೆ ನಿಜಕ್ಕೂ ಪಾಕ್ ಏನು ಬೇಕಾದರೂ ತನ್ನ ನಿಲುವನ್ನು ಬದಲಿಸ್ಬೋದಾಗಿತ್ತು. ಅವರಿಗೆ ಬೇರೆ ವಿಧಿನೇ ಇರಲಿಲ್ಲ ತಪ್ಪಿಸಿಕೊಳ್ಳೋಕೆ. ಮತ್ತು ಈಗಾಗಲೇ ಸಿಕ್ಕಾಪಟ್ಟೆ ಸುಳ್ಳುಗಳನ್ನು ಹೇಳಿ
ವದಂತಿಗಳನ್ನು ಹಬ್ಬಿಸುವಲ್ಲಿ ಮುಂದಾಗಿರುವಂಥ ಪಾಕಿಸ್ತಾನ, ಅವರ ಹಳೆಯ ವಿಜುವಲ್ಸ್ಗಳನ್ನು ಹಾಕ್ಕೊಂಡು ಅದು ಈಗ ಇರುವಂಥ ವಿಜುವಲ್ ಅಂತ ಬಿಂಬಿಸುವಂಥ ಪಾಕಿಸ್ತಾನ ಏನು ಮಾಡೋಕ್ಕೂ ಕೂಡ ಹೇಸ್ತಾ ಇರಲಿಲ್ಲ, ಏನು ಮಾಡೋಕ್ಕೂ ಹಿಂಜರಿತಾ ಇರಲಿಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿರುವಂಥ ವಿಚಾರ. ಸೊ ಹೀಗಾಗಿ ಬೈ ಲಕ್ ವಿ ಹ್ಯಾವ್ ಗಾಟ್ ಅವರ್ ವಿಂಗ್ ಕಮಾಂಡರ್ ಬ್ಯಾಕ್. ವಿಡಿಯೋ ವೈರಲ್ ಆಗಿದ್ದರಿಂದ ಜಾಗತಿಕ ಮಟ್ಟದಲ್ಲಿ ತಲೆ ತಗ್ಗಿಸುವಂತಾಯಿತು. ನೋಡಿ, ಇದನ್ನು ಯಾರೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಎಲ್ಲ ಭಾರತ ಎಚ್ಚರಿಕೆ ಕೊಡ್ತಾ ಇದೆ ಮತ್ತು ವಿಶ್ವಸಂಸ್ಥೆಯ ದೃಷ್ಟಿಯಿಂದ ಪಾಕ್ ತಲೆ ತಗ್ಗಿಸಬೇಕಾಗತ್ತೆ, ಬೇರೆ ಯಾವ ರಾಷ್ಟ್ರಗಳು ಕೂಡ ಅದಕ್ಕೆ ಸಹಕಾರವನ್ನು ಕೊಡೋಲ್ಲ ಅನ್ನೋದನ್ನು ಮಾತ್ರ ನಾವು ಅರಿತಿದ್ವಿ. ಆದರೆ ಈ ಒಂದು ವಿಡಿಯೋ ಎಷ್ಟು ಇಂಪ್ಯಾಕ್ಟ್ ಆಗಿದೆ, ಸಣ್ಣ ವಿಡಿಯೋದ ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದಾಗಿದೆ ವೀಕ್ಷಕರೇ.